ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಸ್ಟೋನ್ ಚೈನ್ ಹೇಗೆ ಸ್ಟಿಚ್ ಮಾಡೋದು ಮತ್ತು ಕಾಟಾ ಸ್ಟಿಚ್ಚನ್ನು ಹೇಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವೊಂದು ಟಿಪ್ಸ್ ಆಗಲಿ ಟ್ರಿಕ್ಸ್ ಆಗಲಿ ಮಿಸ್ ಮಾಡ್ಕೋಬೇಡಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಥರ ಸ್ಟೋನ್ ಚೈನ್ ತೊಗೊಂಡು ಫ್ಯಾಬ್ರಿಕ್ ಗ್ಲೂ ಅಪ್ಲೈ ಮಾಡಿಕೊಂಡು ಸ್ಟ್ರೈಟಾಗಿ ಗಮ್ ಹಾಕಿ ಅಂಟಿಸ್ಕೊಂಡು ಡ್ರೈ ಆಗೋಕ್ಕೆ ಬಿಡಬೇಕು. ನೀವು ಯಾವ ಥರ ಕಲರ್ ಆದರೂ ಪರವಾಗಿಲ್ಲ, ಒಟ್ಟು ಸ್ಟೋನ್ ಚೈನ್ ತೊಗೊಳ್ಳಿ. ನಾನು 2 ಟೈಪ್ಸ್ ತೊಗೊಂಡಿದ್ದೀನಿ, 2 ಟೈಪಲ್ಲಿ ಸ್ಟಿಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೋಡಿ ಫಸ್ಟ್ ಟೈಪು ಯಾವ ಥರ ಬರುತ್ತೆ ಅಂತ ಡ್ರಾ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಬರುತ್ತೆ. ನಾನು ಹೇಗೆ ಡ್ರಾ ಮಾಡ್ತಾಯಿದ್ದೀನಿ ಆ ಶೇಪಲ್ಲಿ ಸ್ಟಿಚಸ್ಸನ್ನು ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಇದು ಬಟನ್ ಹೋಲು ಈ ಶೇಪಲ್ಲಿ ಇರುತ್ತೆ. ಓಕೆನಾ? ಈಗ ಒಂದು ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಚೈನ್ ಸ್ಟಿಚ್ಚನ್ನು. ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ ಸ್ಟಾರ್ಟ್ ಮಾಡ್ಕೋಬೇಕು ಯಾವಾಗಲೂ ಚೈನ್ ತಗೊಂಡ ನಂತರ. ನೋಡಿ ನಾನು ಸೀವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ, ಕಾಟನ್ನು ಸೀವಿಂಗ್ ಥ್ರೆಡ್ ಬರುತ್ತಲ್ಲ ಪಾಲಿಸ್ಟರ್ ಅಥವಾ ಕಾಟನ್ನು ಅದು. ಮತ್ತು ನೀಡಲ್ಲು ನಾರ್ಮಲ್ ನೀಡಲ್ಲೇ ತೊಗೊಳ್ಳಿ 14. ಈಗ ಅಲ್ಲಿ ಚೈನ್ ತೊಗೊಂಡು ನಾನು ಲಾಕ್ ಸ್ಟಿಚ್ ಹಾಕ್ಕೊಂಡೆ. ಈಗ ಆ ಕಡೆ ಸೈಡನ್ನು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ನಾನು ಗಮ್ಮು ಅಂಟಲಿಲ್ಲ, ಸ್ಟಾರ್ಟ್ ಮಾಡಿದ್ದೀನಿ. ನೀವು ಅಂಟಿಸ್ಕೊಳ್ಳಿ, ಯಾಕೆಂದರೆ ಸ್ಟ್ರೈಟ್ ಲೈನ್ ಆಚೆ ಹೋಗ್ಬೋದು. ಗಮ್ ಹಾಕ್ತೆ ಕೂಡ ಮಾಡ್ಕೋಬೋದು. ನೋಡಿ ಅದರ ಕೆಳಗಡೆ ಒಂದು ಚೈನ್ ಹಾಕಿ ಮತ್ತು ಈ ಕಡೆ ಬರಬೇಕು. ಅಂದರೆ ಒಂದು ಸ್ಟೋನಿನ ಪಕ್ಕದಲ್ಲಿ ಒಂದು ಚೈನ್ ಬರಬೇಕು ಆ ಥರ. ಈಗ ಈ ಕಡೆ ಆದ ನಂತರ ಇನ್ನೊಂದು ಸ್ಟೋನ್ ಬರುತ್ತಲ್ಲ ಅದರ ಕೆಳಗಡೆ ಚೈನ್ ಹಾಕಿ ಈಗ ಆ ಕಡೆ ಸೈಡು ಸ್ಟಿಚ್ ಮಾಡಿ. ಆ ಕಡೆ ಚೈನ್ ಹಾಕಿದ ನಂತರ ಮತ್ತೆ ಅಲ್ಲೇ ಕೆಳಗಡೆಯಿಂದ ಒಂದು ಸ್ಟೋನಿನ ಕೆಳಗಡೆ ಚೈನ್ ಹಾಕಿ ಮತ್ತೆ ಈ ಕಡೆ ಬರಬೇಕು. ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಹೇಗೆ ಡ್ರಾ ಮಾಡಿದ್ದೀನಿ ಅದೇ ಥರನೇ ಚೈನ್ ಹಾಕ್ಕೊಂಡು ಬನ್ನಿ. ಸ್ಟೋನಲ್ಲಿ ಒಂದು ಸ್ಟೋನಿನ ಕೆಳಗಡೆ ಬರಬೇಕು ಚೈನು. ನೋಡಿ ಇದೇ ಥರನೇ ಕಂಟಿನ್ಯೂ ಆಗಿ ಹಾಕ್ಕೊಂಡು ಬನ್ನಿ. ಓಕೆ, ನಾನು ವಿಡಿಯೋ ಫಾಸ್ಟ್ ಮಾಡಿದೆ, ಈಗ ಸ್ಲೋ ಆಗಿ ತೋರಿಸಿದ್ದೆ ಅಲ್ವಾ, ಸೇಮ್ ಅದೇ ಥರನೇ ಕಂಟಿನ್ಯೂ ಆಗಿ ಹಾಕ್ಕೊಂಡು ಬಂದು ಎಂಡ್ ನಾಟ್ ಹಾಕಿ ಬಿಡಿ, ಪರವಾಗಿಲ್ಲ. ಫಸ್ಟು ಸ್ಟೋನಿಗೆ ಏನು ನೀವು ಸ್ಟಾರ್ಟಿಂಗನ್ನೇ ಹಾಕಬೇಕಂತೇನಿಲ್ಲ, ಗ್ಯಾಪಲ್ಲಿ ಸ್ಟಾರ್ಟ್ ಮಾಡಿದರೆ ಸಾಕಾಗುತ್ತೆ ಚೈನನ್ನು. ನೋಡಿ ಓಕೆ, ಫಿನಿಶ್ ಆಯಿತು. ಅದಕ್ಕೆ ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡಿ. ಈಗ ಸೆಕೆಂಡ್ ಟೈಪ್ ತೋರಿಸ್ತೀನಿ ನೋಡಿ, ಅದನ್ನು ಕೂಡ ಡ್ರಾ ಮಾಡಿ ತೋರಿಸ್ತೀನಿ. ಇದು ಬಟನ್ ಹೋಲ್ ಸ್ಟಿಚ್ಚು. ಒಂದು ಸೈಡ್ ಮಾತ್ರ ಸ್ಟಿಚ್ಚು ಸ್ಟ್ರೈಟಾಗಿ ಬರುತ್ತೆ. ಅದು ಒಂದು ಸ್ಟೋನಿನ ಕೆಳಗೆ ಒಂದು ಸ್ಟೋನ್ನ 1 by 1 ಸ್ಟೋನ್ನ ಕೆಳಗಡೆಯಿಂದ ಬಟನ್ ಹೋಲ್ ಸ್ಟಿಚ್ಚನ್ನಾಗಿ ಆ ಕಡೆ ಹಾಕಿಬಿಟ್ಟು ವಾಪಸ್ ಎಳ್ಕೊಬರ್ಬೇಕಾಗತ್ತೆ. ನೋಡಿ ನಾನು ತೋರಿಸ್ತೀನಿ. ನಾನು ಪರ್ಲ್ ತೊಗೊಂಡಿದ್ದೀನಿ, ಪರ್ಲು. ಈಗ ಅಲ್ಲಿ ಚೈನ್ ತೊಗೊಂಡು ಪಕ್ಕದಲ್ಲೇ ಲಾಕ್ ಚೈನ್ ಹಾಕ್ಕೊಂಬಿಡಿ. ಈಗ ಆ ಚೈನನ್ನು ಆ ಕಡೆ ತೊಗೊಂಡೋಗಿ ಚೈನ್ ಹಾಕಿ ವಾಪಸ್ ಈ ಕಡೆ ಎಳ್ಕೊಂಬರಬೇಕು ಬಟನ್ ಹೋಲ್ ಸ್ಟಿಚ್ಚಿನಾಗೆ. ಮತ್ತು ಈ ಕಡೆಯಿಂದನೇ ಕೆಳಗಡೆ ಒಂದು ಸ್ಟೋನ್ನ ನಂತರ ಚೈನ್ ಹಾಕಿಬಿಟ್ಟು ಮತ್ತೆ ಆ ಕಡೆ ತೊಗೊಂಡೋಗಿ ಮತ್ತೆ ವಾಪಸ್ಸು ಎಳ್ಕೊಂಬರ್ಬೇಕು ಈ ಕಡೆ. ನೋಡಿ ಟೈಟಾಗಿ ಎಳ್ಕೊಂಡು ಬನ್ನಿ. ನೋಡಿ ಸೇಮ್ ಇದೇ ಥರನೇ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗಿ ಬಟನ್ ಹೋಲ್ ಸ್ಟಿಚ್ಚನ್ನ ಯೂಸ್ ಮಾಡಿಬಿಟ್ಟು ಹಾಕೋದು. ಸ್ಟೋನ್ ಚೈನು ಸ್ಟಿಚ್ ಮಾಡೋದು ತುಂಬಾ ಈಸಿಯಾಗಿರುತ್ತೆ. ನಾನು ಯಾಕೆ ನಿಮಗೆ ಗಮ್ ಹಾಕ್ಕೊಳ್ಳಿ ಅಂತ ಹೇಳಿದೆ ಅಂದರೆ, ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಸ್ಟ್ರೈಟಾಗಿ ಬರಲ್ಲ ಅಂತ ಅಷ್ಟೇ. ನಿಮಗೆ ಪ್ರಾಕ್ಟೀಸ್ ಆದ ನಂತರ ನೀವು ಗಮ್ ಹಾಕೋ ಅಗತ್ಯ ಇರೋದಿಲ್ಲ, ಬರೀ ಸ್ಟಿಚ್ಚಲ್ಲಿ ನೀವು ಹಾಕ್ಕೊಂಡು ಬರ್ಬೋದು ಶೇಪಲ್ಲಿ, ಸ್ಟ್ರೈಟು ಅಥವಾ ಯಾವ ಥರ ಶೇಪ್ ಇರುತ್ತೋ ಆ ಥರ ಶೇಪಲ್ಲಿ. ಗಮ್ಮೆಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ, ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿದೆ ಅಷ್ಟೇ. ಓಕೆ, ನಿಮಗೆ ನೆಕ್ಸ್ಟ್ ನಾನು ಕಾಟಾ ಸ್ಟಿಚ್ಚನ್ನು ತೋರಿಸ್ತೀನಿ. ನೋಡಿ ಇದು 2 ಟೈಪ್ಸಲ್ಲಿ ಹೇಳಿದ್ದೀನಿ, ಡ್ರಾ ಮಾಡಿ ಕೂಡ ತೋರಿಸಿದ್ದೀನಿ. ಸೇಮ್ ಅದೇ ಥರನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ಚೈನು 2 ಕಡೆ ಡೌನ್ ಬರುತ್ತೆ, ಈ ಕಡೆ ಒಂದೇ ಸೈಡ್ ಮಾತ್ರ ಬರುತ್ತೆ. ಓಕೆ, ಈಗ ಕಾಟಾ ಸ್ಟಿಚ್ಚಲ್ಲಿ ಹೇಗೆ ಹಾಕೋದಂತ ತೋರಿಸ್ತೀನಿ ನೋಡಿ. ಇದು ಫಸ್ಟ್ ಸ್ಟಿಚ್ ತೋರಿಸಿದ್ನಲ್ವ, ಅದೇ ಸೇಮ್ ಫಸ್ಟು ಒಂದು ಕಡೆಯಿಂದ ಹಾಕ್ಕೊಂಡು ಹೋಗಬೇಕು. ಇದೇ ಥರನೇ ಆಪೋಸಿಟ್ಟಲ್ಲಿ ಈ ಥರ ಡ್ರಾ ಮಾಡ್ತೀನಲ್ಲ ಹಾಗೆ ಹಾಕ್ಕೊಂಡು ಹೋಗಬೇಕು. ಮತ್ತು ವಾಪಸ್ ಬರುವಾಗ ಅದಕ್ಕೆ ಆಪೋಸಿಟ್ಟಾಗಿ ಬರಬೇಕು. ನೋಡಿ ಈ ಥರ ಅದಕ್ಕೆ ಆಪೋಸಿಟ್ಟಾಗಿ ಬರಬೇಕು. ಇದಕ್ಕೆ ನೀವು ಸಿಲ್ಕ್ ಥ್ರೆಡ್ ಏನಾದರೂ ತಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ
ಸಿಲ್ಕ್ ಅಥವಾ ಝರಿ ಥ್ರೆಡ್ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ 2 ಎಳೆ. ನಾರ್ಮಲ್ 14 ನಂಬರ್ ನೀಡಲ್ಲು ನೋಡಿ, ಒಂದು ಸೈಡನ್ನು ಫಸ್ಟು ನೀವು ಹಾಕ್ಕೊಂಡು ಹೋಗಬೇಕಾಗತ್ತೆ ಆಪೋಸಿಟಲ್ಲಿ. ಫಸ್ಟ್ ಸ್ಟಿಚ್ ತೋರಿಸಿದ್ದೆ ಅಲ್ವಾ ನಾನು, ಚೈನ್ ಸ್ಟಿಚ್ ಹಾಕೋದನ್ನು, ಸ್ಟೋನ್ ಚೈನ್ ಹಾಕೋದನ್ನು, ಅದೇ ಸೇಮನ್ನು ನೀವು ಫಸ್ಟ್ ಈ ಥರ ಹಾಕ್ಕೊಳ್ಳಿ. ನಾನು ಸುಮ್ಮನೆ ಹೇಗೆ ಒಂದು ಎಸ್ ಅಂತ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ. ನೀವು ಅದೇ ಥರನೇ ಗ್ಲೂ ಹಾಕಿ ಯಾವ ಶೇಪ್ ಅಥವಾ ನಿಮ್ಗೆ ಇಷ್ಟ ಬಂದಿದ್ದು ಯಾವುದಾದ್ರೂ ಲೆಟರು ಅಥವಾ ಯಾವುದಾದ್ರೂ ಫ್ಲವರು ಪರವಾಗಿಲ್ಲ, ಆ ಥರ ನೀವು ಶೇಪಲ್ಲಿ ಅಂಟಿಸ್ಕೊಳ್ಳಿ ಫಸ್ಟು ಫ್ಯಾಬ್ರಿಕ್ ಗ್ಲೂ ಹಾಕಿ. ಆಮೇಲೆ ಡ್ರೈ ಆದ ನಂತರ ಈ ಥರ ಸ್ಟಿಚಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ರೌಂಡು ಆಗ್ತಾ ಬಂತು. ನಾನು ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಇಷ್ಟು ಫಾಸ್ಟಾಗಿ ಏನು ಹಾಕ್ತಾಯಿಲ್ಲ. ನೀವೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಆರಾಮಾಗಿ ಹಾಕಿ ಕಲಿಯೋವರೆಗೂ. ನೋಡಿ ಈಗ ಆಪೋಸಿಟಲ್ಲಿ ಬರ್ತಾಯಿದ್ದೀನಿ, ಎಲ್ಲೆಲ್ಲಿ ಸ್ಟಿಚಸ್ ಇಲ್ವೋ ಅಲ್ಲಲ್ಲಿ ಫಿಲ್ ಆಗ್ತಾ ಬರುತ್ತೆ ಅದು. ಈಗ ಅದೇ ಶೇಪನ್ನೇ ವಾಪಸ್ ಬರುವಾಗ ಬಾಕ್ಸ್ ಆಗುತ್ತೆ ಅದು. ನೋಡಿ ಸೇಮ್ ಅದೇ ಥರನೇ ಎಂಡ್ವರೆಗೂ ಹಾಕ್ಕೊಂಡು ಬನ್ನಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಕೊಡ್ತಾ ಇದ್ದೀನಿ, ಆಸಕ್ತಿ ಇದ್ದವರು ಕಲಿಬೋದು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಲ್ಲಿ ಆಲ್ರೆಡಿ ನಂದು ಬೇಸಿಕ್ಕು ಕಂಪ್ಲೀಟ್ ಆಗ್ತಾಯಿದೆ, ಇನ್ನೊಂದು 5-6 ಕ್ಲಾಸ್ ಬಾಕಿ ಇರ್ಬೋದು ಅಷ್ಟೇ. ಮತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆ, ಆನಂತರ ನಾನು ಅಡ್ವಾನ್ಸ್ ಕ್ಲಾಸು ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಹಾಕೋದು 1-2 ದಿನ ಲೇಟ್ ಆದರೂ ನಾನು ವಿಡಿಯೋ ಹಾಕ್ತೀನಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋನ ಹಾಕದೆ ಅಂತೂ ಇರಲ್ಲ. ಓಕೆ ನೋಡಿ, ಈ ಥರ ಎಂಡ್ ಆಯಿತು. ಎಂಡ್ ಆದ ನಂತರ ಈಗ ನಾನು ಆ ಕಡೆ ಈ ಕಡೆ ಚೈನ್ ಸ್ಟಿಚ್ಚನ್ನು ಕೊಡ್ತೀನಿ. ಅದೇ ದಾರನ್ನೇ ಎಣ್ಣೊಟ್ಟು ಹಾಕೋದಿಲ್ಲ, ಹಾಗೆ ಟರ್ನ್ ಮಾಡಿ ಚೈನ್ ಸ್ಟಿಚ್ಚು ಕೊಡ್ತಾ ಹೋಗ್ತೀನಿ. ನೋಡಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ಕೂಡ ತೋರಿಸ್ತೀನಿ. ನೀವು ಇದೇ ಥರನೇ ಯಾವುದಾದ್ರೂ ಕಲರು ಚೈನ್ ಸ್ಟಿಚ್ಚನ್ನು ಅಂದರೆ ಸಿಲ್ಕ್ ಥ್ರೆಡ್ ತೊಗೊಂಡು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ನೋಡಿ ಆಗ್ತಾ ಬಂತು. ಆ ಹೋಲ್ಸ್ ಎಲ್ಲ ಇರುತ್ತಲ್ವ ನಾವು ಸ್ಟಿಚ್ ಹಾಕಿದ್ದು, ಅದೆಲ್ಲ ಕವರ್ ಆಗುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಟಿಚ್ಚಸ್ಸು. ಇದಕ್ಕೆ ಕಾಟಾ ಸ್ಟಿಚ್ ಅಂತ ಹೇಳ್ತಾರೆ, ಈ ಥರ ಡಬಲ್ ಸೈಡ್ ಹಾಕೋದಕ್ಕೆ. ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ಬೋದಿತ್ತು, ಆದರೆ ನಿಮಗೆ ಕಲಿಯೋದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇದೇನು ಹೆವಿ ವರ್ಕ್ ಇದೇನಲ್ಲ, ಚಿಕ್ಕ ಚಿಕ್ಕ ಸ್ಟಿಚ್ಚಸ್ ಅಲ್ಲ ಅಂತ ಸ್ಟೋನ್ ಸ್ಟಿಚ್ ಮಾಡೋದ್ರಲ್ಲೇ ತೋರಿಸ್ದೆ ನಾನು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ನೋಟ್ ಮಾಡ್ಕೊಳ್ಳುವಾಗ 2 ಸ್ಟಿಚ್ಗಳದ್ದು ಬೇರೆ ಬೇರೆ ಹೆಸರನ್ನ ನೋಟ್ ಮಾಡ್ಕೋಬೇಕಾಗತ್ತೆ. ಕಾಟಾ ಸ್ಟಿಚ್ ಅಂತ ಹೇಳಿ ಮತ್ತು ಸ್ಟೋನ್ ಚೈನ್ ಸ್ಟಿಚ್ ಅಂತ ಸಪ್ರೇಟಾಗಿ ನೋಟ್ ಮಾಡ್ಕೊಳ್ಳಿ ಫೈಲ್ ಮಾಡ್ಕೊಳ್ಳುವಾಗ. ನೋಡಿ ಇದು ಸಪ್ರೇಟು, ಅದು ಸಪ್ರೇಟ್. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.